ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಕಂಟಿನ್ಯೂಷನ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲನೂ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲೋಗಿದ್ದೆ, 3 ಡೇಸ್ ಏನು ಮಾಡಿದೆ ಅಂತ ಪ್ರತಿಯೊಂದೂ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ಇರುತ್ತೆ. ಸೊ ಪ್ಲೀಸ್ ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋಸ್ನ ನೋಡಿ ಆ್ಯಂಡ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಹೋಗಿದ್ದು ಹೊನ್ನಾವರ್ಗೆ ಮೇಕಪ್ಗೆ ಅಂತ ಹೋಗಿದ್ದೆ. 3 ಡೇಸ್ ಪ್ರೀ ವೆಡ್ಡಿಂಗ್ ಶೂಟ್. ಆ್ಯಂಡ್ ಇವರು ನಮ್ಮ ಕಪಲ್ಸ್ ಜೋಡಿ, ಸೂಪರ್ ಜೋಡಿ ಆ್ಯಂಡ್ ವೆರಿ ಕ್ಯೂಟ್. ಆ್ಯಂಡ್ ಏನು ಅಂದರೆ ನಾನು ಹೋಗಿ ಅವ್ರ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ನಾನು ಟ್ರೀಟ್ ಮಾಡಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು. ಲೈಕ್ ಯಾರು ಗೊತ್ತಿರೋರು ಅನ್ನೋ ಥರನೇ ಇದ್ದರು ನನ್ನ ಜೊತೆ 3 ಡೇಸ್ ಕೂಡ ಅಷ್ಟೇ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವ್ರ ಜೊತೆ ತುಂಬ ಜನ ಫ್ರೆಂಡ್ಸ್ ಬಂದಿದ್ದರು. ಅವ್ರ ಜೊತೆನೂ ಕೂಡ ಮಿಂಗಲ್ ಆಗಿ ಆರಾಮಾಗಿ ಮೇಕಪ್ಗೆ ಹೋಗಿದ್ದೀನಿ ಅಂತಲೇ ಫೀಲ್ ಇರಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ. ಏನೋ ನಾನು ಟ್ರಿಪ್ಪಿಗೆ ಹೋಗಿದ್ದೀನಿ ಅನ್ನೋ ಫೀಲೇ ಆಗಿತ್ತು. ಸೊ ನಾನು 4 ಗಂಟೆಗೆ ಎದ್ದು ನಾನು ರೆಡಿಯಾಗಿ 4:45 ಹಾಗೆ ಬ್ರೈಡ್ನ ಎದ್ದೇಳಿಸ್ತಾ ಇದ್ದೆ. 3 ಡೇಸ್ ಕೂಡ ಅಷ್ಟೇ. ಎದ್ದೇಳಿಸಿ ಪಾಪ ಅವರು ಎದ್ದು ನಾವು ಮೇಕಪ್ ಎಲ್ಲ ಆಲ್ರೌಂಡ್ 5 o'clock ಸ್ಟಾರ್ಟ್ ಮಾಡಿದ್ರೆ 6ಗೆಲ್ಲ ಮೇಕಪ್ ಮುಗಿಯೋದು. 6:30 ಹಂಗೆ ಲೊಕೇಶನ್ಗೆ ಹೋಗಿ ಅಲ್ಲೆಲ್ಲ ಸೆಟ್ ಮಾಡಿಕೊಂಡು ಶೂಟನ್ನ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ತಿಂಡಿನೂ ಕೂಡ ಅಷ್ಟೇ, ಅದೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಮತ್ತು ಬೇರೆ ಬೇರೆ ಲೊಕೇಶನ್ಸ್ ತುಂಬ ಇತ್ತು. ಅದರಲ್ಲಿ ಡ್ರೆಸ್ಸಸ್ ಕೂಡ ಅಷ್ಟೇ ಚೇಂಜ್ ಮಾಡಬೇಕು. 3 ಡೇಸ್ 1 ಡೇಗೆ 1 2 3 ಡ್ರೆಸ್ ಆ ಥರ ನಮಗೆ ಆದಷ್ಟು ಬೇಗ ಲೊಕೇಶನ್ ಎಲ್ಲ ಕವರ್ ಮಾಡಬೇಕಿತ್ತು. ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ ಚೇಂಜ್ ಮಾಡಬೇಕು. ಮತ್ತು ಹೇರ್ಸ್ ಕೂಡ ಅಷ್ಟೇ ಆ ಒಂದು ಕಾಸ್ಟ್ಯೂಮ್ಗೆ ತಕ್ಕನಾಗಿರುವಂಥ ಒಂದು ಹೇರ್ ಸ್ಟೈಲ್ನ ಕೂಡ ಹಾಕಬೇಕಿತ್ತು. ಸೊ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಾನು ಒಬ್ಬಳೇ ಹೋಗಿರೋದ್ರಿಂದ, ಫಸ್ಟ್ ಟೈಮ್ ಪ್ರೀ ವೆಡ್ಡಿಂಗ್ ಮಾಡ್ತಾ ಇರೋದ್ರಿಂದ, ಬ್ರೈಡ್ ಎಲ್ಲ ಮಾಡಿದ್ದೀನಿ ಮದುವೆ, ಅದೆಲ್ಲ ನನಗೆ ಅಷ್ಟೊಂದು ಏನು ಅನಿಸ್ತಿರ್ಲಿಲ್ಲ. ಇದು ಪ್ರೀ ವೆಡ್ಡಿಂಗ್ ಆಗಿರೋದ್ರಿಂದ ಒಬ್ಬಳೇ. ಆ್ಯಂಡ್ ಕಾಸ್ಟ್ಯೂಮ್ಸ್ ಕೂಡ ಚೇಂಜ್ ಮಾಡ್ತಾನೆ ಇರಬೇಕು. ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಒಂಥರ ಚೆನ್ನಾಗಿತ್ತು. ಸೊ ಇವರೆಲ್ಲ ಫ್ರೆಂಡ್ಸ್. ಆ್ಯಂಡ್ ಬರುವಂಥ ವ್ಲಾಗಲ್ಲಿ ಅವರು ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾರೆ. ಆ್ಯಂಡ್ ಆಲ್ರೆಡಿ ನೋಡಿ ಒಂದು ಕಾಸ್ಟ್ಯೂಮ್ ಇತ್ತು, ಅದನ್ನು ಚೇಂಜ್ ಮಾಡಿ ಸ್ಯಾರಿಗೆ ಚೇಂಜ್ ಆದ್ವಿ. ಸೊ ಇದನ್ನು ಬೋಟ್ ಹೌಸ್ ಅಂತಾರೆ. ಆ್ಯಂಡ್ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗುತ್ತೆ. ಎಲ್ಲಿ ನೋಡಿದ್ರೂ ನೀವು ಕಪಲ್ಸ್ನ ನೋಡ್ಬೋದು. ಆ್ಯಂಡ್ ತುಂಬ ವೈರಲ್ ಇದೆ ಕೂಡ ಹೊನ್ನಾವರ್ ಬೋಟ್ ಹೌಸ್ ಎಲ್ಲ. ತುಂಬ ಚೆನ್ನಾಗಿತ್ತು. ನನಗಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು.
ಸೊ ತುಂಬ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಈ ಥರ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದು ಈ ಥರ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಳೆ ಬಂದುಬಿಡ್ತು, ಅದಕ್ಕೋಸ್ಕರ ಶೂಟಿಗೆ ಕ್ಯಾನ್ಸಲ್ ಮಾಡಿದ್ರು. ಒಂದಷ್ಟು ಕ್ಯಾಪ್ಚರ್ ಮಾಡಿದ್ರು, ಅದಾದಮೇಲೆ ಮಳೆ ಬಂತು. ಸೊ ಅದಕ್ಕೋಸ್ಕರ ವಾಪಸ್ ಹೋಗ್ತಾಯಿದ್ವಿ. ನಾವು ಇನ್ನೂ ತಿಂಡಿನೂ ಕೂಡ ತಿಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿ ತಿಂಡಿ ತಿನ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ಹೊನ್ನಾವರದಲ್ಲಿ ಅಷ್ಟೇನು ತಿಂಡಿಗಳೆಲ್ಲ ಚೆನ್ನಾಗಿರಲ್ಲ. ಮತ್ತು ಅನ್ನ ಸಾರು ಕೇಳಿದ್ರೆ ಇಲ್ಲ ಅಂತಾರೆ. ಪರವಾಗಿಲ್ಲ, ಲೈಕ್ ಫಿಶ್ ಆ ಥರ ಎಲ್ಲ ತಿನ್ನೋದು ಮಾತ್ರ ಓಕೆ. ಇಲ್ಲ ಅಂದರೆ ಅಷ್ಟು ಫುಡ್ ಲವರ್ಸ್ಗೆಲ್ಲ ಅಷ್ಟು ಚೆನ್ನಾಗಿಲ್ಲ. ಓಕೆ ಮ್ಯಾಗಿ ಆ ಥರ ಎಲ್ಲ ಸಿಗುತ್ತೆ. ಸೊ ಅದಾದಮೇಲೆ ನೋಡಿ ಈ ಥರದೊಂದು ಲೊಕೇಶನಿಗೆ ಬಂದ್ವಿ. ಸಖತ್ತಾಗಿತ್ತು. ಲೈಕ್ ಒಂದು ಹೆವೆನ್, ಯಾವುದೋ ಒಂದು ಹೆವೆನಿಗೆ ಬಂದಿದ್ದೀವಿ, ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಆಯಿತು ನನಗಂತೂ. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಕ್ಲೈಮೇಟ್ ಪ್ರತಿಯೊಂದೂ ಅದೊಂಥರ ಲೈಕ್ ಚಿಕ್ಕ ಒಂದು ಇದರಿಂದ ಹೋಗಿ ಸಮುದ್ರ ಅಲೆಗಳು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ನನಗಂತೂ ಒಂಥರ ವಾವ್ ಫೀಲ್ ಬಂದುಬಿಡ್ತು. ಅದಕ್ಕೆ ಒಂದಷ್ಟು ವೀಡಿಯೋಸ್ನೆಲ್ಲ ಮಾಡಿಕೊಂಡೆ ನಾನು. ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರ, ಅಷ್ಟು ಚೆನ್ನಾಗಿದೆ ವೆದರು. ಮತ್ತು ನೀವು ನಾನು ಹೇಳೋದಕ್ಕಿಂತ ಆ ಜಾಗಕ್ಕೆ ಹೋಗಿ ನೀವು ಅದನ್ನು ಫೀಲ್ ಮಾಡೋದೇ ಒಂದು ಬೇರೆ ಥರ. ಸೊ ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ಈ ಥರದೊಂದು ಲೊಕೇಶನ್ ನೋಡಿದ್ದು. ಲೈಕ್ ಇದೊಂಥರ ಶೂಟಿಂಗ್ ಸ್ಪಾಟು. ಇದನ್ನು ಜನಕ್ಕೆಲ್ಲ ಬಿಡಲ್ಲ. ಏನಿದ್ರು ಶೂಟಿಂಗ್ ಅದೊಂದು ಕಾರ್ಡೆಲ್ಲ ಇರುತ್ತೆ ನೋಡಿ, ಅಂಥವ್ರಿಗೆ ಮಾತ್ರ ಬಿಡ್ತಾರೆ. ಸೊ ನಾನು ಲಕ್ಕಿ ಅನಿಸುತ್ತೆ, ನಾನು ನೋಡ್ಕೊಂಡು ಬಂದೆ ಅಷ್ಟು. ತುಂಬ ಖುಷಿ ಆಯಿತು ನನಗೆ. ಸೊ ಫ್ರೆಂಡ್ಸ್, ನಿಮಗೂ ಎಲ್ಲರಿಗೂ ಸ್ವರ್ಗ ನೋಡ್ದಂಗೆ ಅನ್ನಿಸ್ತಲ್ವಾ? ಸೊ ನಾನು ಹೇಳಿದ್ನಲ್ಲ ನೀವು ಸ್ವರ್ಗ ನೋಡ್ತೀರಾ ಅಂತ. ಸೊ ನಾನು ಫೈನಲಿ ತೋರಿಸ್ದೆ. ಆ್ಯಂಡ್ ನಿಜವಾಗ್ಲೂ ಈ ಥರ ಒಂದು ಎನ್ವಿರಾನ್ಮೆಂಟ್,
ಈ ಥರ ಒಂದು ಕ್ಲೈಮೇಟ್ ನಿಜವಾಗ್ಲೂ ನಮಗೆ ಎಷ್ಟು ಚೆನ್ನಾಗಿ ಲೊಕೇಶನ್ ಸಿಕ್ತು. ತಟ್ಟಂಥ ಸನ್ಸೆಟ್ ಕೂಡ ಆಯಿತು. ನಿಜವಾಗ್ಲೂ ನಾವು ಹೋಗಿದ್ದ ಟೈಮಿಂಗ್ಸ್ ಸಖತ್ತಾಗಿತ್ತು. ನಮ್ಮ ಒಂದಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋಸ್ ಎಲ್ಲ ನಿಮ್ಗಳ ಹತ್ರ ಶೇರ್ ಮಾಡ್ಕೊಬೇಕು ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ನಾನು ಒಂದಷ್ಟು ವೀಡಿಯೋಸ್ನೆಲ್ಲ ತೊಗೊಂಡ್ಬಿಟ್ಟೆ. ನೋಡಿ ಕ್ಲೌಡ್ಸ್ ಎಲ್ಲ ಒಂಥರ ಪರ್ಪಲ್ಗೆ ಕನ್ವರ್ಟ್ ಆಗಿಬಿಟ್ಟಿತ್ತು. ಒಂಥರ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ನಾನು ಸನ್ಸೆಟ್ ಕೂಡ ನೋಡಿದೆ. ಎಷ್ಟು ನಿಜವಾಗ್ಲೂ ಈ ಥರ ನಾನು ನೋಡಿದ್ದೀನಿ ಸನ್ಸೆಟ್ ಎಲ್ಲ, ಬಟ್ ಈ ಥರ ಒಂದು ವ್ಯೂವಲ್ಲಿ ಈ ಸಮುದ್ರದ ನಡುವಲ್ಲಿ ನಾನು ನಿಜವಾಗ್ಲೂ ಈ ಸನ್ಸೆಟ್ ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಮಿಸ್ ಮಾಡಿಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ನಾನು ಹೋಗಿ ಶೂಟಿಂಗ್ ಪರ್ಪಸ್ಸು ನನಗೂ ಈ ಥರ ಒಂದು ಸಿಕ್ತಲ್ಲ ಎಕ್ಸ್ಪೀರಿಯೆನ್ಸ್ ಅಂತ ಖುಷಿಯಾಯಿತು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಖಂಡಿತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾಳೆ ಮತ್ತೆ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್.